ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯ ದಿಕ್ಕನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದ್ರೆ ಜೀವನದಲ್ಲಿ ಅವನತಿ ಖಚಿತ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಕಟ್ಟುವ ಮನೆ ಆಗಿರಬಹುದು, ಇಲ್ಲ ಬಾಡಿಗೆ ಮನೆಗಳಾಗಿರಬಹುದು, ಅದನ್ನ ವಾಸ್ತು ಪ್ರಕಾರ ಕಟ್ಟದೆ ಹೋದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಎದುರಾಗಬಹುದು. ಉದಾಹರಣೆಗೆ, ಕೆಲವು ಮನೆಗಳಲ್ಲಿರುವಂತಹ ಸದಸ್ಯರನ್ನ ಗಮನಿಸಿ. ಅವರಲ್ಲಿ ಒಬ್ಬರಾದ ಮೇಲೊಬ್ರು ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಇನ್ನೂ ಕೆಲ ಮನೆಗಳನ್ನ ನೋಡಬೇಕು. ಆ ಮನೆಗಳಲ್ಲಿ ಚಿಕ್ಕ ಪುಟ್ಟ ಬೆಂಕಿ ಅವಘಡಗಳಾಗ್ತಾ ಇರುತ್ತೆ. ಅಂದ್ರೆ ಅಡುಗೆ ಮಾಡುವಾಗ ಕೈ ಸುಟ್ಕೊಳ್ಳೋದು, ಕರೆಂಟ್ ಹೊಡೆಸ್ಕೊಳ್ಳೋದು, ಹೀಗೆ ಬೇರೆ ಬೇರೆ ಕಾರಣಕ್ಕೆ ಏನಾದ್ರೂ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ. ಇನ್ನೂ ಕೆಲ ಮನೆಗಳು ಹೇಗಿರುತ್ತವೆ ಅಂತಂದ್ರೆ ಅದು ರಣರಂಗ ಆಗೋಗಿರುತ್ತೆ. ಮನೆಯಲ್ಲಿರೋರು ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇರೋದಿಲ್ಲ. ಶತ್ರುಗಳನ್ನ ಕಂಡ ಹಾಗೆ ನೋಡ್ತಾ ಇರ್ತಾರೆ, ಹೊಡೆದಾಡ್ಕೊಳ್ತಾ ಇರ್ತಾರೆ. ಆದ್ರಿಂದ ಮನೆ ನಿರ್ಮಾಣ ಮಾಡಬೇಕಾದ್ರೆ ವಾಸ್ತು ತುಂಬಾ ಮುಖ್ಯ ಆಗುತ್ತೆ. ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆ ವಾಸ್ತು ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಗುರುಗಳ ಪ್ರಕಾರ ಕೆಡುವುದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡವೇ ಬೇಡ, ಅಷ್ಟು ಸರಳ ಪರಿಹಾರಗಳನ್ನ ಗುರುಗಳು ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮನೆ ನಿರ್ಮಾಣ ಮಾಡುವಾಗ ಯಾವುದೇ ಮೂಲೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಮಾಡಿದ್ರೆ ದೊಡ್ಡ ದೊಡ್ಡ ಅವಾಂತರಗಳು ತಪ್ಪಿದ್ದಲ್ಲ. ಅದರಲ್ಲೂ ಆಗ್ನೇಯ ದಿಕ್ಕನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ನೀವಾಗಿ ನೀವೇ ದೊಡ್ಡ ದೊಡ್ಡ ಸಮಸ್ಯೆಗೆ ನೀವೇ ಆಹ್ವಾನ ಕೊಟ್ಟಂತೆ. ಹಾಗಾದ್ರೆ ನೀವು ಏನ್ ಮಾಡಬೇಕು ಮತ್ತು ಏನನ್ನ ನಿರ್ಲಕ್ಷ್ಯ ಮಾಡಬಾರದು ಅಂತ ಈ ವಿಡಿಯೋದಲ್ಲಿ ಸವಿವರವಾಗಿ ಹೇಳ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮನೆಯನ್ನ ಶಿಸ್ತುಬದ್ಧವಾಗಿ ಕಟ್ಟಿದ್ರೆ ಸಾಕು. ಜೀವನದಲ್ಲಿ ಬರುವಂತಹ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳು ಮನೆಯೊಳಗಡೆ ಬರದಂತೆ ತಡೆ ಹಿಡಿಬಹುದು. ಅಲ್ಲದೆ ಈ ವಾಸ್ತುವನ್ನ ಪಾಲಿಸಿದ್ರೆ ಮನೆಯಲ್ಲಿ ಸಮೃದ್ಧಿ, ಅಷ್ಟೈಶ್ವರ್ಯ ಜೊತೆಗೆ ನೆಮ್ಮದಿಯೂ ಕೂಡ ಇರುತ್ತೆ. ಆದ್ರೆ ಜನ ಫ್ಯಾಷನ್ ಹೆಸರಲ್ಲಿ ಈ ವಾಸ್ತುವನ್ನ ಕಡೆಗಣಿಸೋದೇ ಹೆಚ್ಚು. ಆದ್ರೆ ನೀವು ಈ ತಪ್ಪನ್ನ ಮಾಡಬೇಡಿ. ಇಲ್ಲವಾದ್ರೆ ನೀವಾಗಿ ನೀವೇ ಸಮಸ್ಯೆನ ಮೈಮೇಲೆ ಎಳ್ಕೊಂಡಂಗಾಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಯಾವ ಕೋಣೆ ಯಾವ ದಿಕ್ಕಲ್ಲಿರಬೇಕು, ಯಾವ ವಸ್ತು ಎಲ್ಲಿಟ್ರೆ ನಿಮಗೆ ಲಾಭ ಆಗುತ್ತೆ ಅನ್ನೋದನ್ನ ಕಾರಣ ಸಮೇತ ಹೇಳಲಾಗಿದೆ. ಆದ್ರೆ ಅದನ್ನ ಪಾಲಿಸುವವರು ಕಡಿಮೆ. ಆ ನಂತರ ಮನೆಗೆ ಏನೋ ಆಗಿದೆ, ಕಿರಿಕಿರಿ, ಜಗಳ, ದುಡ್ಡಿನ ಸಮಸ್ಯೆ, ಆರೋಗ್ಯ ಸರಿಯಿಲ್ಲ ಅಂತ ಕಾರಣಗಳನ್ನ ಹೇಳ್ತಾರೆ. ಈ ಸಮಸ್ಯೆಗಳು ಆಗೋ ಮುಂಚೆನೆ ನೀವು ಮನೆಯ ವಾಸ್ತುವಿನತ್ತ ಒಮ್ಮೆ ಗಮನ ಹರಿಸಿದ್ರೆ ಒಳ್ಳೆಯದು. ಅದರಲ್ಲೂ ಮನೆಯಲ್ಲಿ ಆಗ್ನೇಯ ದಿಕ್ಕನ್ನ ಮಾತ್ರ ಯಾವತ್ತೂ ಕಡೆಗಣಿಸಬೇಡಿ. ಈ ದಿಕ್ಕು ನಿಮ್ಮ ಜೀವನವನ್ನ ಉದ್ಧಾರವೂ ಮಾಡುತ್ತೆ, ಹಾಗೇನೆ ಸಾಲು ಸಾಲು ಸಮಸ್ಯೆಗಳನ್ನು ಕೂಡ ತಂದಿಟ್ಬಿಡುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಆಗ್ನೇಯ ದಿಕ್ಕಿಗೆ ಸಂಬಂಧಪಟ್ಟ ಕೆಲ ಪರಿಹಾರಗಳನ್ನ ಹೇಳ್ತಾ ಇದ್ದೀವಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಜೀವನದಲ್ಲಿ ಇನ್ನೊಬ್ಬರ ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಂದ್ರೆ, ಮತ್ತು ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮನೆ ಅಥವಾ ಕಚೇರಿಯ ಮುಖ್ಯ ದ್ವಾರ ಆದಷ್ಟು ಆಗ್ನೇಯ ದಿಕ್ಕಲ್ಲಿ ಇರದಂತೆ ನೋಡ್ಕೊಳ್ಳಿ.
ಹಾಗೇನಾದರೂ ಇದ್ರೆ ಅದೇ ದಿಕ್ಕಿನಿಂದ ಉದ್ವಿಗ್ನತೆ, ಕೋಪ ಮತ್ತು ಮನಸ್ಸಿನಲ್ಲಿ ವಿನಾಕಾರಣ ಕೋಪ, ಬೇರೆಯವರ ಮೇಲೆ ಕೂಗಾಡೋದು ಕೂಡ ಕಾರಣವಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪದೇ ಪದೇ ವಾಹನ ಅಪಘಾತಕ್ಕೆ ಒಳಗಾಗ್ತಿರ್ತೀರಿ. ಅದೃಷ್ಟ ಚೆನ್ನಾಗಿದ್ರೆ ದೊಡ್ಡ ದೊಡ್ಡ ಅಪಾಯಗಳಿಂದ ಕೂದಲೆಳೆ ಅಂತರದಿಂದ ಪಾರಾಗ್ತೀರಿ. ಆದ್ರಿಂದ ಆಗ್ನೇಯ ದಿಕ್ಕಲ್ಲಿ ಬಾಗಿಲು ಇರೋದನ್ನ ತಪ್ಪಿಸಿ. ಇನ್ನು ಆಗ್ನೇಯ ದಿಕ್ಕಲ್ಲಿ ಸ್ನಾನದ ಮನೆ ಇರೋದಾಗ್ಲಿ ಇಲ್ಲ ನೀರಿನ ಟ್ಯಾಂಕ್ಗಳನ್ನ ಇಡೋದಾಗ್ಲಿ ಮಾಡಬೇಡಿ. ಇನ್ನು ನೀರಿನ ಅಂಶವು ಅಗ್ನಿ ಅಂಶದ ಸ್ಥಾನದಲ್ಲಿ ಪ್ರಾಬಲ್ಯ ಹೊಂದಿದ್ರೆ ಸಂಘರ್ಷ ಮತ್ತು ನಷ್ಟದ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನೀಲಿ ಮತ್ತು ಕಪ್ಪು ಬಣ್ಣಗಳು ನೀರಿನ ಅಂಶವನ್ನ ಪ್ರತಿನಿಧಿಸುತ್ತವೆ. ನಿಮ್ಮ ಮನೆಯ ಆಗ್ನೇಯ ದಿಕ್ಕಲ್ಲಿ ನೀಲಿ ಅಥವಾ ಕಪ್ಪು ಬಣ್ಣ ಇದ್ರೆ ಅದು ಬಣ್ಣ, ಪರದೆ ಅಥವಾ ಅಲಂಕಾರವಾಗಿರಬಹುದು. ಆಗ ಅದು ಬೆಂಕಿಯ ಅಂಶವನ್ನ ನಿಗ್ರಹಿಸುತ್ತೆ. ಇದು ಶಕ್ತಿಯನ್ನ ಸಿಕ್ಕಿಹಾಕಿಕೊಳ್ಳುತ್ತೆ ಮತ್ತು ಇದು ಮನೆಯಲ್ಲಿರುವ ಜನರ ಆರೋಗ್ಯ ಮತ್ತು ಸುರಕ್ಷತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಆದ್ರಿಂದ ಅವುಗಳನ್ನ ತಕ್ಷಣವೇ ಬದಲಾಯಿಸ್ಬಿಡಿ. ಇನ್ನೂ ಕೆಲ ಮನೆಗಳಲ್ಲಿ ಜನರು ಬೆರಳುಗಳಲ್ಲಿ ಕಡಿತ, ಕೈಗಳಲ್ಲಿ ಸುಡುವಿಕೆ ಅಥವಾ ಕಾಲು ಉಳುಕುವುದು ಹೀಗೆ ಏನಾದ್ರೂ ಪದೇ ಪದೇ ಆಗ್ತಾನೆ ಇರುತ್ತೆ. ಇದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣಗಳೇ ಇರೋದಿಲ್ಲ. ಇಂಥ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇದ್ರೆ ಅದು ವಾಸ್ತು ದೋಷವನ್ನ ಸೂಚಿಸುತ್ತೆ. ವಿಶೇಷವಾಗಿ ಈ ಘಟನೆಗಳು ಅಡುಗೆ ಮನೆ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಿ ಹೆಚ್ಚಾಗಿ ಸಂಭವಿಸಿದಾಗ ಆಗ್ನೇಯವನ್ನ ಪರಿಶೀಲಿಸೋದು ಅಗತ್ಯವಾಗಿರುತ್ತೆ. ಇನ್ನೂ ಕೆಲವೊಮ್ಮೆ ಗಮನಿಸಿದ್ದೀರಾ, ವಾಹನ ಚಾಲನೆ ಮಾಡುವಾಗ ಗಮನ ಬೇರೆಡೆಗೆ ತಿರುಗಿರುತ್ತೆ, ಬ್ರೇಕ್ಗಳು ವಿಫಲವಾಗುತ್ತವೆ ಅಥವಾ ಯಾರಿಗಾದ್ರೂ ಡಿಕ್ಕಿ ಹೊಡೆಯುತ್ತೆ. ಹೀಗೆ ಪದೇ ಪದೇ ಆಗ್ತಾ ಇರುತ್ತೆ. ಯಾಕೆ ಅನ್ನೋದು ನಿಮ್ಗೂ ಗೊತ್ತಿರಲ್ಲ. ಅದು ಕೇವಲ ನಿಮ್ಮಿಂದ ಆಗಿರುವ ಅಜಾಗರೂಕತೆಯಿಂದಲ್ಲ, ನಿಮಗೂ ಕೂಡ ಆ ಅಪಘಾತ ಹೇಗಾಯ್ತು ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡಿರ್ತೀರಾ. ಅದಕ್ಕೆ ಕಾರಣ ಸುತ್ತಮುತ್ತಲಿನ ಶಕ್ತಿಯ ಅಡಚಣೆಯಿಂದಲೂ ಕೂಡ ಆಗಿರಬಹುದು. ಹಾಗೆಯೇ ಆಗ್ನೇಯದಲ್ಲಿ ದೋಷವಿದ್ದಾಗ ವ್ಯಕ್ತಿಯು ಮಾನಸಿಕವಾಗಿ ಚಂಚಲನಾಗಿರ್ತಾನೆ ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ತಪ್ಪುಗಳನ್ನ ಮಾಡ್ತಾನೆ ಅಂತ ಕಂಡು ಬಂದಿದೆ. ಇಂಥ ಅವಘಡಗಳಿಂದ ತಪ್ಪಿಸಿಕೊಳ್ಬೇಕು ಅಂತಂದ್ರೆ ನೀವು ಮಾಡಲೇಬೇಕಾದ ಕೆಲ ಉಪಾಯಗಳಿವೆ. ಅದನ್ನ ನೀವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡ್ರೂ ಕೂಡ ಸಾಕು. ಇದರಿಂದ ನಿಮಗೆ ಲಾಭವೇ ಹೊರತು ನಷ್ಟ ಏನೇನೂ ಇಲ್ಲ. ಮೊದಲಿಗೆ ಆಗ್ನೇಯದಲ್ಲಿ ಕೆಂಪು, ಕಿತ್ತಳೆ ಅಥವಾ ಗುಲಾಬಿ ಬಣ್ಣವನ್ನ ಬಳಸಿ ಪರದೆಗಳನ್ನ ಹಾಕಿ, ಇಲ್ಲ ಫೋಟೋಗಳನ್ನೇ ಹಾಕಿ. ಈ ಬಣ್ಣಗಳು ಬೆಂಕಿಯ ಅಂಶವನ್ನ ಸಮತೋಲನಗೊಳಿಸತ್ವೆ, ಮನೆಯಲ್ಲಾಗುವಂತಹ ಚಿಕ್ಕ ಪುಟ್ಟ ಅವಘಡಗಳನ್ನ ತಪ್ಪಿಸತ್ವೆ. ಹಾಗೇನೆ ಆಗ್ನೇಯದಲ್ಲಿ ಬಾಗಿಲು ಇದ್ರೆ ಅದರ ಮೇಲೆ ತಾಮ್ರದ ಪಟ್ಟಿಯನ್ನ ಸ್ಥಾಪಿಸಿ. ಮಾರುಕಟ್ಟೆಯಲ್ಲಿ ಈ ಪಟ್ಟಿಗಳು ಸುಲಭವಾಗಿ ಸಿಗುತ್ತವೆ. ಇದನ್ನ ತಂದು ಹಚ್ಚಿದ್ರೆ ಸಾಕು, ಮನೆಯಲ್ಲಿ ಅಗ್ನಿಯ ಪ್ರಭಾವ ತನ್ನಿಂದ ತಾನೇ ಶಾಂತವಾಗುತ್ತೆ. ಇದರ ಜೊತೆಗೆ ಮನೆಯ ಆಗ್ನೇಯದಲ್ಲಿ ಅಕ್ವೇರಿಯಂ, ನೀಲಿ ಪರದೆಗಳು ಅಥವಾ ನೀರಿನ ಚಿತ್ರಗಳಂತಹ ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನ ಇಡಬೇಡಿ. ಮೊದಲು ದಿಕ್ಕನ್ನ ಬದಲಾಯಿಸ್ಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನ ನಿರ್ಲಕ್ಷ್ಯ ಮಾಡಲೇಬೇಡಿ. ಆಗ್ನೇಯದಲ್ಲಿ ಗ್ಯಾಸ್ ಸ್ಟವ್ ಅಥವಾ ಹೀಟರ್ನಂತಹ ಬೆಂಕಿಗೆ ಸಂಬಂಧಿಸಿದ ವಸ್ತುಗಳನ್ನ ಇಡುವಾಗ ಎಚ್ಚರಿಕೆಯಿಂದಿರಿ. ಸರಿಯಾದ ಸ್ಥಳ ಆಯ್ಕೆ ಮಾಡಿ ಅಲ್ಲಿ ಇಟ್ಟರೆ ಉತ್ತಮ. ಜೊತೆಗೆ ಇವುಗಳನ್ನ ಇಡುವಾಗ ಅದರ ಹಿಂದೆ ಯಾವುದೇ ರೀತಿಯ ಕಪ್ಪು ಹಿನ್ನೆಲೆ ಇರಲೇಬಾರದು. ಇದಿಷ್ಟನ್ನ ಮಾಡಿ ನೋಡಿ. ಆಗ ನಿಮ್ಮ ಮನೆಯಲ್ಲಿ ಆಗ್ನೇಯ ದಿಕ್ಕಿನಿಂದ ಉಂಟಾಗುವ ಸಮಸ್ಯೆಗಳು ದೂರ ಆಗೋದು ನಿಶ್ಚಿತ. ವೀಕ್ಷಕರೇ, ನೋಡಿದ್ರಿ ಅಲ್ವಾ? ಮನೆಯ ದಿಕ್ಕನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದ್ರೆ ಜೀವನದಲ್ಲಿ ಅವನತಿ ಖಚಿತ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.